ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಇದು ಬೀದರ್ ರೌಂಡಪ್ಗೆ ಸ್ವಾಗತ. ಹಚ್ಚರಪ್ಪ. ಇನ್ನು ಅವರ ತಾಲೂಕಿನ ಶಾಸಕರು ಹಾಗೂ ಮಾಜಿ ಸಚಿವರಾಗಿರುವಂತಹ ಪ್ರಭು ಚವ್ಹಾಣ್ ಅವರ ಪುತ್ರ ಪ್ರತೀಕ್ ವಿರುದ್ಧ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ನೀಡಿದ ಹಿನ್ನೆಲೆ ಪ್ರಭು ಚವ್ಹಾಣ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ, ಮೆಡಿಕಲ್ ಟೆಸ್ಟ್ ಮಾಡಿ, ಬೇಕಾದ್ರೆ ಯಾವುದೇ ಟೆಸ್ಟ್ ಮಾಡ್ಕೊಳ್ಳಿ, ಯಾವುದೇ ಉಲ್ಟಾ ಕೆಲಸ ಪ್ರತೀಕ್ ಚವ್ಹಾಣ್ ಮಾಡಿಲ್ಲ. ಯುವತಿಯ ಆರೋಪ ಸತ್ಯಕ್ಕೆ ದೂರವಾಗಿದೆ. ಯುವತಿಯ ಚಾಟಿಂಗ್ ಹಿಸ್ಟ್ರಿ ಬಿಡುಗಡೆ ಮಾಡಿದ ಚವ್ಹಾಣ್, ಅವಳು ಕೂಡ ನನ್ನ ಮಗಳು ಇದ್ದ ಹಾಗೆ, ಆದರೂ ಈಗ ಅನಿವಾರ್ಯವಾಗಿ ಬಿಡುಗಡೆ ಮಾಡ್ತೇನೆ. ಬೇರೆ ಯುವಕನ ಜೊತೆ ವಿಡಿಯೋ ಕಾಲ್ ಮಾಡಿದ ಫೋಟೋ ತೋರಿಸಿ ಉದಗಿರ್ ಮೂಲದ ಸಾಯಿನಾಥ್ ಎನ್ನುವರೊಂದಿಗೆ ಇರುವ ವಿಡಿಯೋ ತೋರಿಸಿದ ಚವ್ಹಾಣ್, ಇದೇ ಕಾರಣಕ್ಕೆ ಮದುವೆ ನೆಂಟಸ್ಥಾನ ಮುರಿದು ಬಿದ್ದಿದೆ ಅಂತ ಹೇಳಿದರು. ನನ್ನ ವಿರೋಧಿಗಳ ಷಡ್ಯಂತ್ರದಿಂದ ಹೀಗೆಲ್ಲ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ. आधीची गोष्ट झाली. ठीक आहे, मी मारले. त्याच्यानंतर मी सुधारायचा प्रयत्नही केला. खूप करते, अजूनही करते. मी म्हणत नाही की मी पूर्ण सुधारले, कारण की मला प्रयत्न करायचा आहे. तुम्ही मला मर्यादा मान. मी मर्यादात राहिले मी प्रयत्न किस केलं बोलते तुम्हाला ಹಿಂಗೆ ಆದ್ಮೇಲೆ ಹಿಂಗೆ ಅವ್ರಿದ್ರು ನಮ್ ತಪ್ಪಾಗಿದೆ ನಮ್ ಚಾರ್ಜ್ ಕೊಡ್ತೀವಿ. ನಮ್ಮ ಭಾಷೆ ಹೇಳಿದ್ರ ತಮ್ಮ ಬೀದರ್ ಜಿಲ್ಲಾ ದುಶ್ಮನ್. ಅವ್ರ ಹೆಸರು ತಗೊಳ್ಳ, ನಾನು ಹೆಸರು ತಗೊಳಲ್ಲ, ನಾನು ದುಶ್ಮನ್ ಹೇಳ್ತೀನಿ. ಹುಡುಗಿನ ಹೇಳಿದ್ರು ಬೀದರ್ ಜಿಲ್ಲಾ ದುಶ್ಮನ್, ನಮ್ಮ ಮನೆಗೆ ಬಂದ್ರು, ನಮ್ಮ ತಮ್ಮ ಗಲಾಟೆ ಮಾಡ್ಲಕ್ಕ ಇಂಟ್ರೆಸ್ಟ್ ಇಲ್ಲ. ಯಾವ ನೋಡ್ತೀನಿ ವಾಪಸ್ ಮಾಡಪ್ಪ ಬಂದ್ಕೊ. ಇಲ್ಲ ಹುಡುಗಿ ಅವ್ರು ಜಲ್ದಿ ದೊಡ್ಡ ಸ್ಟಾರ್ಟ್ ಮಾಡಪ್ಪ. एक माइक कुछ खबर हो जी ಅಕ್ಕಿ ಹೇಳ್ತಾ ಇದಾರ ತಮ್ಮ ಬೀದರ್ ದುಶ್ಮನ ಮನೆ ತನಕ ಬರ್ತಾ ಇದಾರೆ. ನಮ್ದು ಅಕ್ಕಿ ಹೇಳ್ತಾ ಇದ್ದಾರೆ ತಮ್ಮದು ಇಂಟ್ರೆಸ್ಟ್ ಇಲ್ಲ. ನಮ್ದು ಎಂಗೇಜ್ಮೆಂಟ್ ಪೂರ್ಣ ಆಗಿದೆ. ನಮ್ದು ಇಂಟ್ರೆಸ್ಟ್ ಇಲ್ಲ. ಬಟ್ ತಮ್ಮ ದುಶ್ಮನ ನಮ್ಮ ಮನೆ ತನಕ ಬರ್ತಾ ಇದಾರ, ನಮ್ಮ ಅಮೀರ್ ತೋರ್ತಾ ಇದಾರ. ಅವ್ರು ಹುಡುಗಿ ಹೇಳ್ತಾ ಇದ್ದಾರೆ ನಮ್ಗೆ ನಮ್ದು ಅದ್ ಮಾಡ್ಬೇಕು ನಮ್ಗಿಲ್ಲ, ನಾನು ಮಾಡಲ್ಲ. ಬಟ್ ತಮ್ಮ ಬೀದರ್ ದುಶ್ಮನ್ ಯಾರು ನಾನು ಹೆಸರು ಹೇಳಲ್ಲ. ದಯವಿಟ್ಟು ಕೇಳಬೇಡಿ. ದಯವಿಟ್ಟು ಮಟ್ಪತಿ ಒಂದ್ ಮಾತು ಕೇಳ್ರಿ. ತಮ್ಮ ಎಲ್ಲರಿಗೂ ಮಗಳು, ನಮ್ಮ ಮಗಳು ಅವ. ನಾವು ಶಶಿ ತಮ್ದು ಪಿಕ್ಚರ್ ಪೂರ್ತ ಗೊತ್ತಾಗಿದೆ. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಹಾಗೂ ಅಖಿಲ ಭಾರತ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಹಾಗೂ 371 ಜಿನ ರೂವಾರಿಗಳಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ 83ನೇ ಜನ್ಮ ದಿವಸದ ಪ್ರಯುಕ್ತವಾಗಿ ಮಾಜಿ ಸಚಿವರಾಗಿರುವ ರಾಜಶೇಖರ್ ಪಾಟೀಲ್ ಅವರ ಗೃಹ ಕಚೇರಿ ಆವರಣದಲ್ಲಿಂದು ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ರು ಕೇಕ್ ಕತ್ತರಿಸುವ ಮುಖಾಂತರ ಜನ್ಮದಿನವನ್ನು ಆಚರಿಸಿ ಹುಮ್ನಾಬಾದ್ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲ್ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಜನ್ಮ ದಿವಸವನ್ನು ಆಚರಿಸಿದ್ರು.
ಇನ್ನು SSLC ಪರೀಕ್ಷೆ ಫಲಿತಾಂಶ ಸುಧಾರಣೆಗಾಗಿ ವಿಕಾಸ್ ಅಕಾಡೆಮಿ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಕರು ಹಾಗೂ ಉಪನ್ಯಾಸಕರಿಗೆ ಕಲಬುರಗಿಯ ವಿಜಿ ಮಹಿಳಾ ಕಾಲೇಜಿನಲ್ಲಿ ಜುಲೈ 27 ಮತ್ತು 28ರಂದು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ವಿಕಾಸ್ ಅಕಾಡೆಮಿಯ ಕಲ್ಯಾಣ ಕರ್ನಾಟಕ ಸಹ ಸಂಚಾಲಕ ರೇವಣ ಸಿದ್ದಪ್ಪ ಜಲಾದೆ ತಿಳಿಸಿದ್ದಾರೆ. 27ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 3ರವರೆಗೆ ಕನ್ನಡ ಮಾಧ್ಯಮ ಶಿಕ್ಷಕರು ಉಪನ್ಯಾಸಕರಿಗೆ ಹಾಗೂ 28ರಂದು ಬೆಳಗ್ಗೆ 9ರಿಂದ 3 ಗಂಟೆವರೆಗೆ CBSE ಪಠ್ಯಕ್ರಮದ ಶಿಕ್ಷಕರು ಉಪನ್ಯಾಸಕರಿಗೆ ಶಿಕ್ಷಣ ತಜ್ಞ ಗುರುರಾಜ್ ಕರಜ್ಗಿ ಮಾರ್ಗದರ್ಶನ ಮಾಡಲಿದ್ದಾರೆ ಅಂತ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹ ಜ್ಯೋತಿ, ಯುವ ನಿಧಿ ಮತ್ತು ಶಕ್ತಿ ಯೋಜನೆಗಳ ಬಗ್ಗೆ ಬೀದರ್ ದಕ್ಷಿಣ ಕ್ಷೇತ್ರದ ಪ್ರತಿ ಹಳ್ಳಿಗೆ ತಲುಪಿಸಿ ಯೋಜನೆ ಬಗ್ಗೆ ಸಮಿತಿ ಗಮನಕ್ಕೆ ತರಬೇಕು ಮತ್ತು ಇದರ ಸದುಪಯೋಗ ಎಲ್ಲರಿಗೂ ಸಿಗಬೇಕು ಅಂತ ಮಾಜಿ ಶಾಸಕರಾದ ಅಶೋಕ್ ಖೇಣಿ ಅವರು ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಬೈದರ್ ತಾಲೂಕಿನ ಪಂಚ ಗ್ಯಾರಂಟಿ ಕಮಿಟಿಯ ಉಪಾಧ್ಯಕ್ಷರಾದ ರಾಜ್ಕುಮಾರ್ ಮಡಕಿ ಹಾಗೂ ಸದಸ್ಯರ ನೇತೃತ್ವದಲ್ಲಿ ನಮ್ಮ ನಡೆ ಹಳ್ಳಿ ಕಡೆ ಕಾರ್ಯಕ್ರಮವನ್ನ ಸಿಂಧೋಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಶೇಖಾಪುರ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಪ್ರತಿ ಯಜಮಾನಿಗೆ ಪ್ರತಿ ತಿಂಗಳು ಹಣ ದೊರಕುತ್ತಿದೆಯೋ ಇಲ್ವೋ ಎಂದು ಸಮೀಕ್ಷೆ ಮಾಡಿ ದೊರಕದ ಯಜಮಾನಿಗೆ ತಕ್ಷಣ ದೊರಕುವಂತೆ ಪಂಚ ಗ್ಯಾರಂಟಿದವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣವೇ ಕರೆ ಮುಖಾಂತರ ತಿಳಿಸಿರುತ್ತಾರೆ ಮತ್ತು ಅನ್ನಭಾಗ್ಯ, ಗೃಹ ಜ್ಯೋತಿ, ಯುವ ನಿಧಿ ಮತ್ತು ಶಕ್ತಿ ಯೋಜನೆಗಳ ಮಹತ್ವದ ಬಗ್ಗೆ ಮನೆ ಮನೆಗೆ ತೆರಳಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಾಯಿತು. ಇನ್ನು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಿಡ್ಗಾ ಮಠದ ಸಿದ್ದರಾಮ ಶಿವಯೋಗಿಯವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಜಾನ್ಸನ್ ಗೋಡೆ ಮನವಿಯನ್ನ ಮಾಡಿದ್ದಾರೆ. ಈ ಕುರಿತು ಅವರು ರಾಷ್ಟ್ರಪತಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಜನರಿಗೆ ಸಂಸ್ಕಾರ, ದಾಸೋಹ, ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಶ್ರೀಗಳು ದೇಶದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಪಸರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಜಿಡ್ಗವನ್ನ ಸುಕ್ಷೇತ್ರವಾಗಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಅಂತ ತಿಳಿಸಿದ್ದಾರೆ. ಶ್ರೇಷ್ಠ ಸಂತರಾಗಿದ್ದ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಬೇಕು ಅಂತ ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಯರಬಾಗ್ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಪಾಂಡರ್ಗೇರ ತಾಂಡದ ಅಂಗನವಾಡಿ ಕೇಂದ್ರದಲ್ಲಿ ಕಳಪೆ ಮಟ್ಟದ ಆಹಾರ ವಿತರಣೆ ಮಾಡುತ್ತಿರುವ ಹಿನ್ನೆಲೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಅಂಗನವಾಡಿ ಕೇಂದ್ರಕ್ಕೆ ಭೇಟಿಯನ್ನು ನೀಡಿದೆ. ಗ್ರಾಮಸ್ಥರ ದೂರಿನ ಮೇರೆಗೆ ಕರವೇ ಮುಖಂಡರು ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಗ್ರಾಮಸ್ಥರು ಅಂಗನವಾಡಿ ಶಿಕ್ಷಕಿ ಪ್ರತಿದಿನ ಕರ್ತವ್ಯಕ್ಕೆ ಹಾಜರಾಗುತ್ತಿಲ್ಲ, ಕಳಪೆ ಮಟ್ಟದ ಆಹಾರ ವಿತರಿಸುತ್ತಿರುವುದು ಮತ್ತು ಮಾಡುತ್ತಿರುವ ಅನ್ನದಲ್ಲಿ ಯಾವುದೇ ತರಕಾರಿ ಇರಲಿಲ್ಲ, ಮೊಟ್ಟೆಯಲ್ಲಿ ಬರೀ ನೀರು ತುಂಬಿಕೊಂಡಿದ್ದು ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿದ್ದು, ಇದರಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದು ಆಗ್ಯಾದ್ರಿ ಸರ್, ಈಗ ರೀ ಸರ್ ಮೆತ್ತಗ ಮಾಡಿದ್ರೆ ಉಣ್ತಾರ್ರಿ ಸರ್. ಈಗ ರೀ ಸರ್, ಈಗ ರೀ ದಿನ ಒಂದೇ ಮಾಡೋದು, ಒಂದಿನ ಇದು ಮಾಡ್ತೇವ್ರಿ ಸರ್. ಆರಿನ ಪೌಡ್ರ್ ಅವರಿ ಸರ್, ಆರಿನ ಪೌಡ್ರ್ ಮೂರ್ ದಿನ ಆಯ್ತ್ರಿ ಸರ್. ಇಷ್ಟೇ ಕೊಟ್ಟಾರಿ ಸರ್, ಲಿಸ್ಟ್ದಾಗ ಅದ ನೋಡಿ ಸರ್. ನಮ್ಮ ಲಿಸ್ಟ್ ಇದ್ರ ಬಗ್ಗೆ ಅದ ನೋಡಿ, ಇಷ್ಟೇ ಕೊಟ್ಟಾರಿ ನಮ್ಮ ನೋಡಿ. ಇಟಿಟೇ ಹೊಂಡ ನೋಡಿ ಸರ್. ಅಂಗಡಿ ಬಿ ಚಲೋ ಸರ್, ಅದು ಅಂಗಡಿ ಬಿ ಚಲೋ ಹೊತ್ತಲಾಗ್ಯಾವ ನೋಡಿ ಸರ್. ಬರಗಳು ಕುದಿಸ್ಕೊಟ್ರೆ ಬಿ ತಿಂಬಲಾಗ್ಯಾವ ಸರ್. ಅವು ನೀವು ಹೇಳಬೇಕಲ್ಲ ರೀ, ನೀವು ಮಕ್ಕಳಿಗೆ ಹೆಂಗ್ ಕೊಟ್ರೆ ಹೆಂಗ್ ನೀವು ಎಲ್ಲ ಕುದಿಸ್ತೇವೆ ನೋಡಿ ಸರ್. ಒಳಗೆ ಖರಾಬಿ ಮಗನ 1 ವರ್ಷದ ಸಾಧನೆ ಬಗ್ಗೆ ಜಿಲ್ಲೆಯ ಸ್ವಾಮೀಜಿಯೊಬ್ಬರಿಗೆ ತಪ್ಪು ಮಾಹಿತಿಯನ್ನು ನೀಡಿ ಅವರಿಂದ ವಿಡಿಯೋ ಮೂಲಕ ಹೇಳಿಕೆ ನೀಡಿರುವುದು ಖಂಡನೀಯ ಅಂತ ಕೇಂದ್ರದ ಮಾಜಿ ಸಚಿವ ಭಗವಂತ ಖೋಬಾ ಹೇಳಿಕೆಯನ್ನು ನೀಡಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವಂತಹ ಅವರು, ಈಶ್ವರ್ ಖಂಡ್ರೆ ರಾಜಕೀಯವಾಗಿ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದಿರುವುದು ಅವರ ಬೌದ್ಧಿಕ ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ. ಜಿಲ್ಲೆಯ ಒಬ್ಬ ಸ್ವಾಮೀಜಿಯವರ ಕಡೆಯಿಂದ ಪ್ರಸಾದ ಯೋಜನೆಯಡಿಯಲ್ಲಿ ಪಾಪನಾಶ ದೇವಸ್ಥಾನಕ್ಕೆ ಅನುದಾನ ತಂದಿರುವುದಾಗಿ ಹೇಳಿಕೆ ಕೊಡಿಸಿ ಪ್ರಚಾರ ಪಡೆಯುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಪೂಜ್ಯರಿಗೆ ಕುತಂತ್ರಿಗಳು ಸತ್ಯವನ್ನು ಮುಚ್ಚಿಟ್ಟು ತಮ್ಮ ಸ್ವಾರ್ಥ ಅವರಿಂದ ಅವರ ಭಕ್ತ ವೃಂದಕ್ಕೆ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕೊಡುವ ಕೆಲಸ ಮಾಡಿದ್ದಾರೆ ಎಂದರು. ಬೈದಾರ್ ತಾಲೂಕಿನ ನಾಗೋರದ ಕಾಮಧೇನು ಗೋಶಾಲೆಯಲ್ಲಿ ಬರುವ ದಿನಗಳಲ್ಲಿ ಪಂಚಗೋವ್ಯ ಚಿಕಿತ್ಸಾಲಯ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ತಮಿಳೂರಿನ ಶಿವಾನಂದ ಶಿವಾಚಾರ್ಯರು ಹೇಳಿದ್ದಾರೆ. ನಾಗೋರದ ಕಾಮಧೇನು ಗೋಶಾಲೆಯಲ್ಲಿ ಶನಿವಾರ ನಡೆದ 5ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. 5 ವರ್ಷಗಳ ಹಿಂದೆ 10 ಎಕರೆ ಪ್ರದೇಶದಲ್ಲಿ ಆರಂಭಿಸಿದ ಗೋಶಾಲೆಯಲ್ಲಿ 40 ಗೋವುಗಳಿವೆ. ಗೋಮೂತ್ರ ಮತ್ತು ಸಗಣಿಯಿಂದ 50ಕ್ಕೂ ಅಧಿಕ ಉತ್ಪನ್ನಗಳನ್ನು ತಯಾರಿಸಲಾಗುತ್ತಿದೆ ಅಂತ ತಿಳಿಸಿದ್ದಾರೆ. ಕಳೆದ ವರ್ಷ ಆಕಳ ಸಗಣಿಯಿಂದ 2000 ಗಣೇಶನ ವಿಗ್ರಹಗಳನ್ನು ಸಿದ್ಧಪಡಿಸಲಾಗಿತ್ತು. ಈ ಬಾರಿ ಅದಕ್ಕೂ ಹೆಚ್ಚು ವಿಗ್ರಹಗಳನ್ನು ತಯಾರಿಸುವಲ್ಲೂ ಉದ್ದೇಶಿಸಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಗೋಮೂತ್ರದಿಂದ ಸಾವಯವ ಕೃಷಿಗೆ ಅನುಕೂಲವಿದೆ. ಅದರ ಉತ್ಪನ್ನ ಸಿಂಪರಣೆಯಿಂದ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ, ಬೆಳೆಗಳ ಇಳುವರಿ ಕೂಡ ವೃದ್ಧಿಸುತ್ತದೆ. ರೈತರು ಗೋ ಸಾಕಾಣಿಕೆ ಮುಂದಾಗಬೇಕು ಅಂತ ತಿಳಿಸಿದ್ದಾರೆ.
ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.